ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಗೈಸ್ ಇವತ್ತು ಮಧ್ಯಾಹ್ನದ ಮೇಲೆ ಲಾಗ್ ಸ್ಟಾರ್ಟ್ ಮಾಡಿದೆ. ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ, ಸ್ಪೆಷಲ್ ಅಂತ ಏನಿಲ್ಲ ಗೈಸ್. ಬೆಳಿಗ್ಗೆ ನಾಷ್ಟಕ್ಕೆ ಚಿತ್ರಾನ್ನ ಮಾಡಿದ್ದೆ, ನಮ್ಮ ಮನೆಯವ್ರಿಗೆ ಬಾಕ್ಸೂ ಅದೇ ಕಳಿಸಿದೆ. ಹಾಗಾಗಿ ನನಗೆ ಅಂತ ಮಧ್ಯಾಹ್ನ ಏನಾದರೂ ಖಾರವಾಗಿ ಮಾಡ್ಕೋಬೇಕು ಅನಿಸ್ತು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಗೈಸ್ ಈಗ ರೈಸ್ ಮಾಡ್ತಾ ಇದ್ದೀನಿ. ರೈಸ್ ಜೊತೆಗೆ ನಾವು ಊರ ಕಡೆ ಒಣಮೆಣ್ಸಿನ್ಕಾಯಿ ಇದು ಗೊಜ್ಜು ಥರ ಮಾಡ್ತಿದ್ವಲ್ಲ, ಕೈ ಗೊಜ್ಜು ಅಂತೇಳಿ ಆ ಥರ ಮಾಡ್ಕೋಬೇಕು ಅನಿಸ್ತು ಗೈಸ್ ಖಾರವಾಗಿ. ಅದಕ್ಕೋಸ್ಕರ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ. ಯಾರಿಗೆಲ್ಲ ಇಷ್ಟ ಒಣಮೆಣ್ಸಿನ್ಕಾಯಿ ಗೊಜ್ಜು ಅಂದರೆ ಹಸಿ ಟೊಮೊಟೊ ಹಸಿ ಮೆಣಸಿನ್ಕಾಯಿ ಗೊಜ್ಜು ಮಾಡ್ತೀವಿ, ಅದು ಚೆನ್ನಾಗಿರುತ್ತೆ. ಬಟ್ ಒಣಮೆಣ್ಸಿನ್ಕಾಯಿ ಗೊಜ್ಜು ಅಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಅದು ಮಾತಾಡ್ತಿದ್ರೇ ಬಾಯಲ್ಲಿ ನೀರು ಬರ್ತಾ ಇರ್ತವೆ ಆ ಥರ. ಬನ್ನಿ ಯಾವ ಥರ ಮಾಡೋದಂತ ತೋರಿಸ್ತೀನಿ. ಹಾಗೆ ಇವತ್ತು ಏನಾದರೂ ಇನ್ಸ್ಟಂಟಾಗಿ ಇವತ್ತಿನ ಮಟ್ಟಿಗೆ ಸ್ನ್ಯಾಕ್ಸ್ ಏನಾದರೂ ಮಾಡೋಣ ಅಂತ, ಈವ್ನಿಂಗ್ ಸ್ನ್ಯಾಕ್ಸು. ಈಗ ಮಧ್ಯಾಹ್ನ ಇನ್ನೂ 2 ಗಂಟೆ, ನಮ್ಮ ಮನೆಯವ್ರು ಬರೋಷ್ಟರೊಳಗೆ ಸ್ನ್ಯಾಕ್ಸ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಬರೋಷ್ಟರೊಳಗೆ ಮಾಡ್ತೀನಿ, ಇಲ್ಲ ಅವ್ರು ಬಂದಮೇಲಾದರೂ ಮಾಡ್ತೀನಿ. ಬನ್ನಿ ಈಗ ಗೊಜ್ಜು ಯಾವ ಥರ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಬಿಸಿ ಬಿಸಿ ಅನ್ನಕ್ಕಂತೂ ಸೂಪರಾಗಿರುತ್ತೆ, ಹಾಗೆ ಮುದ್ದೆಗೂ ಚೆನ್ನಾಗಿರುತ್ತೆ. ನಾನೀಗ ಮುದ್ದೆ ಮಾಡ್ತಾಯಿಲ್ಲ, ಬರೀ ಅನ್ನದ ಜೊತೆಗೆ ಗೊಜ್ಜು ಯಾವ ಥರ ಇರುತ್ತೆ ಅಂತೇಳಿ ಹೇಳ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ. ಗೈಸ್ ಬಿಸಿ ಅನ್ನ ರೆಡಿ ಈಗ ಇಳಿಸಿದ್ದೀನಿ. ಈಗ ಒಣಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೊಳ್ಳೋಣ. ಊರಲ್ಲಿದ್ದರೆ ಸುಡ್ತಾರೆ ಗೈಸ್, ಅಂದರೆ ಬೇಗ ಇದು ಕಪ್ಪಗಾಗೋಗುತ್ತೆ. ಒಣಮೆಣ್ಸಿನ್ಕಾಯಿ ಹುರ್ಕೊಂಡು ಹಾಗೆ ಈರುಳ್ಳಿ, ಆಮೇಲೆ ಒಂದು 2-3 ಬೆಳ್ಳುಳ್ಳಿ ಪಾವ್ ಅಂತೀವಲ್ಲ ಅಷ್ಟನ್ನ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆಲೇನಿಲ್ಲ, ಹಾಗೇ ಬಿಸಿ ಮಾಡ್ಕೊಳ್ಳೋಣ. ಊರಲ್ಲಿದ್ದರೆ ನಾವು ಕೆಂಡದಿಂದ ಸುಡ್ಬೋದಾಗಿತ್ತು, ಬಟ್ ಇಲ್ಲಿ ಒಲೆ ಹಚ್ಚಲ್ವಲ್ಲ, ಹಾಗಾಗಿ ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಗೈಸ್ ಈಗ ಒಂದು 4 ಒಣಮೆಣ್ಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಬೆಲ್ಲ, 1-3 ಬೆಳ್ಳುಳ್ಳಿ ಪಾವು, ಒಂದು ಅರ್ಧ ನೀರುಳ್ಳಿ ಗೈಸ್, ಒಂದು ಅರ್ಧ ಅಷ್ಟೇ. ಇದೆಲ್ಲನೂ ಫ್ರೈ ಮಾಡ್ಕೊಂಡಿದ್ದೀನಿ. ಇದು ಆಮೇಲೆ ಇದು ಈರುಳ್ಳಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಫಸ್ಟ್ ಹುಣಸೆಹಣ್ಣು ನೆನೆಸ್ಕೊಂಡು ಕಿವುಚ್ಕೋಬೇಕು. ಹುಣಸೆಹಣ್ಣು, ಬೆಲ್ಲ, ಉಪ್ಪು, ಆಮೇಲೆ ಇವು 3 ಮಿಕ್ಸ್ ಮಾಡ್ಕೋಬೇಕು ಗೈಸ್. ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೀರನ್ನ. ಫಸ್ಟು ಹುಣಸೆಹಣ್ಣು ನೆನ್ಕೋಬೇಕು. ಈ ಥರ. ಹಾಗೆ ಬೆಲ್ಲನೂ ಕರಗಬೇಕಲ್ವಾ, ಬೆಲ್ಲನೂ ಜೊತೆಗೆ ತಗೊಂಡು ಕಿವುಚ್ಕೋಬೇಕು. ಸೂಪರಾಗಿರುತ್ತೆ ಗೈಸ್, ಟೇಸ್ಟ್ ಮಾತ್ರ ಒಂದು ಸಲ ಟ್ರೈ ಮಾಡಿ. ಊರ ಕಡೆ ಇರೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಬಟ್ ಇಲ್ಲಿ ಬೆಂಗಳೂರಲ್ಲಿ ಅಥವಾ ಬೇರೆ ಕಡೆಯವ್ರಿಗೆ ಗೊತ್ತಿಲ್ಲದೆ ಇರೋರು ಕಂಪಲ್ಸರಿ ಒಂದು ಸಲ ಟ್ರೈ ಮಾಡಿ. ಹಾಗೆ ಜ್ವರ ಬಂದಿರೋರ್ಗಂತೂ ಒಳ್ಳೆ ಟೇಸ್ಟಿ ಫುಡ್ ಅಂತಲೇ ಹೇಳ್ಬೋದು. ಇದು ಒಳ್ಳೆ ಸಾಂಬಾರು, ಬಗ್ಸಿ ಮಾಡಿಸ್ಕೊಂಡು ತಿಂತಾರೆ. ಜ್ವರ ಬಂದಾಗ ಬಾಯೆಲ್ಲ ವಿಷ ಆಗಿರುತ್ತಲ್ಲ, ಅವರಿಗೆ ಸೂಪರಾಗಿರುವಂತಹ ಟೇಸ್ಟಿ ಫುಡ್ಡು, ಹಾಗೆ ಟೇಸ್ಟಿ ಸಾಂಬಾರು. ಇದೀಗ ಕರಗಿದೆ ನೋಡಿ. ಈಗ ಬೆಳ್ಳುಳ್ಳಿನ ಒಂದೊಂದಾಗೇ ಹೀಗೆ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು, ಸ್ವಲ್ಪ ಸಾಕು ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ. ಬಟ್ ಈ ಗೊಜ್ಜಿಗೆ ಖಾರ ಇದ್ರೇ ಟೇಸ್ಟ್. ಖಾರ ಇದ್ರೇ ತಿನ್ನಂಗೆ ಅನ್ಸೋದು. ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಂಡ್ರೇ ಚೆನ್ನಾಗಿರುತ್ತೆ. ಇನ್ಸ್ಟೆಂಟಾಗಿ ಒಬ್ಬರೇ ಇದ್ದಾಗ ಈ ಥರ ಗೊಜ್ಜು ಕಲಿಸ್ಕೊಳ್ಳೋಕ್ಕೆ 2-3 ಆದರೆ ಸಾಂಬಾರು ಜಾಸ್ತಿ ಮಾಡ್ಬೋದು. ನಮ್ಮ ಮನೆಯವ್ರಿಗೆ ಆಲ್ರೆಡಿ ಮಧ್ಯಾಹ್ನ ಊಟಕ್ಕೆ ಕಳಿಸ್ಬಿಟ್ಟಿದೆ, ಹಾಗಾಗಿ ನಾನು ಒಬ್ಳಿಗೆ ಅಂತೇಳಿ ಗೊಜ್ಜು ಕಲಿಸ್ಕೊತಾ ಇದ್ದೀನಿ. ಮತ್ತು ಸಂಜೆಗೆ ಹೆಂಗಿದ್ರು ಅಡುಗೆ ಮಾಡಬೇಕಲ್ಲ ಗೈಸ್, ಇವಾಗ ಮಾಡಿ ಮತ್ತು ಸಂಜೆ ಮಾಡಿ ವೇಸ್ಟ್ ಆಗೋಗುತ್ತೆ. ಹಾಗಾಗಿ ನಾನು ಮಾಡಲಿಲ್ಲ. ಈಗ ಎಲ್ಲನೂ ಹೇಳ್ಕೊಬಿಟ್ಟು ಕಲಿಸ್ಕೊಂಬಿಡೋಣ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಗೈಸ್. ಅನ್ನಕ್ಕೆ, ಯಾಕಂದರೆ ಸ್ವಲ್ಪ ತಿಳಿಬೇಕಲ್ಲ ಅದಕ್ಕೆ.
ಗೈಸ್ ಫೈನಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿತ್ತು, ಅದನ್ನು ಆ್ಯಡ್ ಮಾಡಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತೇಳಿ. ಈ ಕನ್ಸಿಸ್ಟೆನ್ಸಿಲಿ ಇದ್ದರೆ ಸಾಕು ಗೈಸ್, ಇಷ್ಟು ತೆಳ್ಳಗೆ. ಗೈಸ್ ಟೇಸ್ಟ್ ನೋಡೋಣ. ಸಖತ್ತಾಗಿದೆ ಗೈಸ್, ಉಪ್ಪು ಖಾರ ಎಲ್ಲ ಸರಿಯಾಗಿದೆ. ಅನ್ನದ ಜೊತೆ ಊಟ ಮಾಡೋಣ, ಹೇಗಿರುತ್ತೆ ಅಂತ ಹೇಳ್ತೀನಿ. ಸುಡ್ತಾ ಇದೆ ಗೈಸ್. ಸ್ಟ್ರಾಂಗ್ ಇದೆ, ಸಖತ್ತಾಗಿದೆ ಗೈಸ್. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಜ್ವರ ಬಂದಿರುತ್ತೆ ಅವ್ರಿಗೆ ಕಂಪಲ್ಸರಿ ಟ್ರೈ ಮಾಡಿ. ಬಾಯಿ ವಿಷ ಅನ್ಸೋದೇ ಇಲ್ಲ. ಹಾಗೆ ಏನು ತಿನ್ಬೇಕು ಅನ್ಸಲ್ಲ ಅಂಥವ್ರು ಈ ಥರ ಗೊಜ್ಜು ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿ ಊಟ ಮಾಡ್ತೀರಾ. ಒಂದ್ಸಲ ಟ್ರೈ ಮಾಡಿ. ಗೈಸ್ ನಮ್ಮನೆ ತರಕಾರಿ ತಂದರು, ಏನೇನು ತಂದಿದ್ದಾರೆ ಅಂತ ನೋಡೋಣ ಬನ್ನಿ. ಮೇಲೆ ಫುಲ್ ಬರೀ ಮೆಣಸಿನ್ಕಾಯಿನೇ ಕಾಣಿಸ್ತಾ ಇದೆ, ಒಂದು ಕ್ಯಾಬೇಜ್ ಕಾಣಿಸ್ತಾ ಇದೆ, ಎಲೆಕೋಸು. ಗೈಸ್ ಬೀನ್ಸು, ಕ್ಯಾರೆಟು, ಬದನೆಕಾಯಿ, ಆಲೂಗಡ್ಡೆ, ಬೆಂಡೆಕಾಯಿ, ಆಮೇಲೆ ಒಂದು ಕ್ಯಾಬೇಜ್ ತಂದಿದ್ದಾರೆ ಗೈಸ್. ತರಕಾರಿ ಎಲ್ಲ ಜೋಡಿಸ್ಕೊಂಡೆ. ಈಗ ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಗಿರೋದ್ರಿಂದ ಗೈಸ್ ಎಷ್ಟು ಬೇಗ ಒಣಗುತ್ತೆ ಅಂದರೆ, ಇವತ್ತು ತಂದಿರ್ತೀವ, ನಾಳೆ ಸಾಯಂಕಾಲಕ್ಕೆ ಎಲ್ಲ ಬಾಡೋಗಿರುತ್ತೆ ಗೈಸ್. ಎಷ್ಟು ಫ್ರೆಶ್ ಆಗಿರಲಿ ಬಾಡೋಗುತ್ತೆ ಗೈಸ್. ನಮ್ಮ ಮನೆಯವ್ರು ಬಂದ ತಕ್ಷಣ ನೋಡಿ ಏನಾದರೂ ತಿನ್ನಕ್ಕೆ ಕೇಳ್ತಾರೆ. ಅವರಿಗೆ ಕಡಲೆಕಾಯಿ ಹುರ್ಕೊಡ್ತಾ ಇದ್ದೀನಿ. ನಮ್ಮ ಆಂಟಿ ಅವಾಗ ಸ್ಟಾರ್ಟಿಂಗಲ್ಲಿ ತಂದಿದ್ದು ಗೈಸ್, ಆವಾಗ ಅರ್ಧ ತೂರಿರ್ಲಿಲ್ಲ, ಇನ್ನೂ ಕ್ಲೀನೇ ಮಾಡಿರಲಿಲ್ಲ ನೋಡಿ. ಅವೇ ಖಾಲಿ ಮಾಡ್ತಾ ಇದ್ದೀವಿ ಹುರ್ಕೊಂಡು. ಗ್ಯಾಸ್ ಮೇಲೆ ಸ್ವಲ್ಪ ಲೇಟೇ ಗೈಸ್ ಇವು ಆಗೋದು. ಅದೇ ಒಲೆ ಮೇಲೆ ಆದರೆ ಎಷ್ಟು ಬೇಗ ಬೆಂದು ಹೋಗ್ತದೆ ಗೈಸ್. ಕಡಲೆಕಾಯಿ ನೋಡಿ ಯಾವ ಥರ ಹುರಿದಿದ್ದೀನಿ. ಗ್ಯಾಸ್ ಮೇಲೆ ಹುರಿದಿರೋದ್ರಿಂದ ಸ್ವಲ್ಪ ಲೇಟ್ ಆಗಿದೆ, ಆದರೂ ಚೆನ್ನಾಗಿ ಹುರಿದಿದ್ದೀನಿ. ನಮ್ಮ ಮನೆಯವ್ರು ಅದೇನೋ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಗೈಸ್, ಡೈಲಿ ಕಡಲೆಕಾಯಿ ತಿನ್ನೋದು. ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ, ಕಡಲೆಕಾಯಿ ಈ ಥರ ಹುರ್ಕೊಂಡು ತಿನ್ನೋದು. ಕಡಲೆ ಬೀಜ ಹುರ್ಕೊಟ್ರೆ ತಿನ್ನಲ್ಲ, ಬೇಡ ಬೇಗ ಖಾಲಿ ಆಗ್ತವೆ ಅಂತಾರೆ. ಹೀಗೆ ಹುರ್ಕೊಟ್ರೆ ಅವರೇ ಸುಲ್ಕೊಂಡು ನಿಧಾನಕ್ಕೆ ತಿಂತಾರೆ ಗೈಸ್. ಇನ್ನು ನಮ್ಮನೆಯವ್ರು ಟಿ ವಿ ನೋಡ್ಕೊಂಡು ಒಂದು ½ ತಿಂತಾರೆ ಗೈಸ್. ನಾನು ಸ್ವಲ್ಪ ತಿಂದ್ಬಿಟ್ಟು ಸಾಕಂತ ಎದ್ದು ಬಂದಿದ್ದೀನಿ. ಅವರು ಸಾಕಿನ್ನ ಎತ್ತಿಡು ಅಂತ ಹೇಳ್ತಾ ಇದ್ದಾರೆ. ಸುಮ್ಮನೆ ಅಷ್ಟು ಉರಿಸ್ಕೋತಾರೆ, ಆಮೇಲೆ ಸ್ವಲ್ಪ ತಿಂದು ಸಾಕು ಅಂತ ಸುಮ್ಮನೆ ಆಗ್ತಾರೆ ಗೈಸ್. ಚಪಾತಿ ಚಟ್ನಿ ಮಾಡಿದ್ದೀನಿ ಊಟಕ್ಕೆ ಅಂತ ಹೇಳಿ. ಇನ್ನೂ ಚಪಾತಿ ಇದ್ವು, ಅಂದರೆ ಇನ್ನೂ ಏನು ಊಟ ಮಾಡಿಲ್ಲ, ಸ್ವಲ್ಪ ಜಾಸ್ತಿನೇ ಚಪಾತಿ ಮಾಡಿದ್ದೆ. ಹಾಗೆ ಚಪಾತಿಲೂ ಹೊಸ್ದಾಗಿ ನೀವೆಲ್ಲ ಎಗ್ ಆಮ್ಲೆಟ್, ದೋಸೆ ಆಮ್ಲೆಟ್ ಎಲ್ಲ ನೋಡಿರ್ತೀರ. ನಾನು ಈಗ ಚಪಾತಿ ಆಮ್ಲೆಟು ಪಿಜ್ಜಾ ಟೈಪಲ್ಲಿ ಮಾಡ್ತಾಯಿದ್ದೀನಿ ಗೈಸ್. ಯಾವ ಥರ ಇರುತ್ತೆ ಅಂತ ಹೇಳಿ ನಿಮಗೂ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಇದಕ್ಕೇನೇನು ಹಚ್ಕೊಂಡಿದ್ದೀನಿ ಅಂತ ಅಂದರೆ, ಈರುಳ್ಳಿ ಹಚ್ಕೊಂಡಿದ್ದೀನಿ ಗೈಸ್. ಈರುಳ್ಳಿ, ಟೊಮೆಟೊ ಅಷ್ಟೇ, ಏನು ಹಚ್ಕೊಳ್ಳೋದೇನಿಲ್ಲ. ಇನ್ಸ್ಟಂಟಾಗಿ ಬೇಗನೆ ರೆಡಿ ಆಗುತ್ತೆ, ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಬನ್ನಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಗೈಸ್. ಫಸ್ಟು ಈರುಳ್ಳಿನ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ ಆಮ್ಲೆಟ್ಟಿಗೆ ಅಂತ ಹೇಳಿ. ಆಮೇಲೆ ಒಂದಷ್ಟು ರಿಂಗ್ ಟೈಪಲ್ಲಿ ಹಚ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಟೊಮೆಟೊ, ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್ನು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಹಾಗೆ ಹುರ್ಕೊಳ್ಳೋಣ. ಈಗ ಸಣ್ಣದಾಗಿ ಈರುಳ್ಳಿ ಹಚ್ಕೊಂಡಿರೋದಕ್ಕೆ ನೀವು ನಾರ್ಮಲಾಗಿ ಹೇಗೆ
ಮಾಡ್ತಿರೋ ಆಮ್ಲೆಟ್ನ ಅದೇ ಥರ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸಕಲ ಉಪ್ಪು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗೈಸ್. ಇದು ಹಸಿಮೆಣ್ಸಿಕಾಯಿನೂ ಹಾಕ್ಕೋಬೋದು, ಅವು ಅಲ್ಲಲ್ಲೇ ಸಿಗ್ತವೆ ಅಂತೇಳಿ ನಾನು ಖಾರದ ಪುಡಿ ಹಾಕ್ತಿದ್ದೀನಿ. ಗೈಸ್ ಕಲರ್ಫುಲ್ಲಾಗಿ ಚೆನ್ನಾಗಿದೆ ಅಲ್ವಾ ಆಮ್ಲೆಟು, ಸೂಪರಾಗಿ ಕಾಣ್ತಾ ಇದೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ನನಗಂತೂ ಯಮ್ಮಿ ಯಮ್ಮಿ ಅನಿಸ್ತಾ ಇದೆ ಗೈಸ್. ಟೊಮೊಟೊ ಒಂಚೂರಿ ಇಂಥತ್ತಾಗಿ ಬೇಯಬೇಕಲ್ಲ, ಇಂಥತ್ತಾಗಿ ಬೆಂದೈತಾ? ಬೆಂದೈತೆ. ತಿರುವನ ತಿರುವಿ ಇನ್ನೊಂದು ಸತಿ ತಿರುವತ್ತ ಏನು ತಿರುಗುತ್ತೆ. ಗೈಸ್ ಅದನ್ನು ಕಟ್ ಮಾಡೋಕ್ಕೆ ಹಿಂಗೆ ಕಟ್ ಮಾಡೋಣ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು. ಹೆಂಗೆ ಒಂದು ಕಟ್ ಮಾಡಿರಿ ಅಂತ ನಾವೇ ಎಲ್ಲ ತಿನ್ನೋದು ಅಂತ ಹೇಳ್ತಾ ಇದ್ದೆ. ಫೈನಲಿ ಅದು ಚೆನ್ನಾಗಿತ್ತು ಗೈಸ್, ತಿನ್ನೋಕ್ಕೆ ಮಾತ್ರ ನಾರ್ಮಲಾಗಿ ಚಪಾತಿ ಆಮ್ಲೆಟ್ ತಿಂದಾಗೇ ಇತ್ತು, ಎಕ್ಸ್ಟ್ರಾ ಏನಿರಲಿಲ್ಲ ಅದರಲ್ಲಿ, ಬಟ್ ಚೆನ್ನಾಗಿತ್ತು ಟೇಸ್ಟ್. ಚೆನ್ನಾಗಿತ್ತು. ಗೈಸ್ ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋಸ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ನಾನು ಇವತ್ತು ಮಾಡಿದ ರೆಸಿಪಿ ಎರಡರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ ಹಾಗೆ ಕಮೆಂಟ್ ಮಾಡಿ ಗೈಸ್. ತುಂಬ ಚೆನ್ನಾಗಿತ್ತು, ಸಂಜೆ ಮಾಡಿದ್ದೂ ಸಕ್ಕತ್ತಾಗಿತ್ತು. ಹೊಸ್ದಾಗಿ ಈ ಥರ ಟ್ರೈ ಮಾಡಿದ್ರೆ ಮಕ್ಕಳು ಇದ್ರೂ ಮನೇಲಿ ಮಕ್ಕಳು ಇರ್ತಾರಲ್ಲ ಅವ್ರಿಗೂ ಡಿಫ್ರೆಂಟಾಗಿ ತಿನ್ನೋಕ್ಕೆ ಇಷ್ಟಪಡ್ತಾರೆ. ಯಾವಾಗಲೂ ಒಂದೇ ಥರ ಮಾಡಿದ್ರೆ ಬೋರ್ ಆಗುತ್ತೆ ಅಂತ ಹೇಳಿ. ಓಕೆ ಗೈಸ್, ನಾಳೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್.